ಸೊಳ್ಳೆಗಳು ಕಚ್ಚಿದರೆ ಯಾವ ರೋಗ ಬರುತ್ತದೆ? ಎ. ಮಲೇರಿಯಾ, ಬಿ. ಪ್ಲೇಗ್ ರೋಗ, ಸಿ. ಸಿಡುಬು, ಡಿ. ಕಾಮಾಲೆ. ಉತ್ತರ ಎ. ಮಲೇರಿಯಾ. ಎರಡನೇ ಪ್ರಶ್ನೆ, 25,000 ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ಎ. ಬಸವನಹುಳು, ಬಿ. ಕತ್ತೆ, ಸಿ. ನೀಲಿ ತಿಮಿಂಗಿಲ, ಡಿ. ಹಾವು. ಉತ್ತರ ಎ. ಬಸವನಹುಳು. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಯು ಬೆರಳಚ್ಚುಗಳು ಮನುಷ್ಯರಿಗೆ ಹತ್ತಿರದಲ್ಲಿ ಹೋಲುತ್ತವೆ? ಎ. ಕೋಲ, ಬಿ. ಗೋರಿಲ್ಲಾ, ಸಿ. ಕರಡಿ, ಡಿ. ಚಿಂಪಾಂಜಿ. ಉತ್ತರ ಎ. ಕೋಲ. ನಾಲ್ಕನೇ ಪ್ರಶ್ನೆ, ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 8 ಗಂಟೆ, ಬಿ. 6 ಗಂಟೆ, ಸಿ. 3 ಗಂಟೆ, ಡಿ. 4 ಗಂಟೆ. ಉತ್ತರ ಬಿ. 6 ಗಂಟೆ. ಐದನೇ ಪ್ರಶ್ನೆ, ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣು ತಿನ್ನಬೇಕು? ಎ. ಸೇಬು, ಬಿ. ಕಿತ್ತಳೆ, ಸಿ. ದಾಳಿಂಬೆ, ಡಿ. ಮೋಸಂಬಿ. ಉತ್ತರ ಎ. ಸೇಬು. ಆರನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನ ಬದುಕಬಹುದು? ಎ. 4 ದಿನ, ಬಿ. 3 ದಿನ, ಸಿ. 5 ದಿನ, ಡಿ. 2 ದಿನ. ಉತ್ತರ ಬಿ. 3 ದಿನ. ಏಳನೇ ಪ್ರಶ್ನೆ, ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಮೊಬೈಲ್ ಫೋನನ್ನು ತಯಾರಿಸಿತು? ಎ. ಸ್ಯಾಮ್ಸಂಗ್, ಬಿ. ಸೋನಿ, ಸಿ. ನೋಕಿಯಾ, ಡಿ. ಮೊಟೊರೋಲಾ. ಉತ್ತರ ಡಿ. ಮೊಟೊರೋಲಾ. ಎಂಟನೇ ಪ್ರಶ್ನೆ, ಜೋಗ ಜಲಪಾತದಲ್ಲಿ ಹರಿಯುವ ನದಿಯ ಹೆಸರೇನು? ಎ. ಶರಾವತಿ, ಬಿ. ಗಂಗಾ, ಸಿ. ಗೋದಾವರಿ, ಡಿ. ಕೃಷ್ಣ. ಉತ್ತರ ಎ. ಶರಾವತಿ. ಒಂಬತ್ತನೇ ಪ್ರಶ್ನೆ, ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ? ಎ. ಹೃದಯಾಘಾತ, ಬಿ. ಹೊಟ್ಟೆ ನೋವು, ಸಿ. ಮಧುಮೇಹ, ಡಿ. ಕಿಡ್ನಿ ಸಮಸ್ಯೆಗಳು. ಉತ್ತರ ಎ. ಹೃದಯಾಘಾತ. ಹತ್ತನೇ ಪ್ರಶ್ನೆ, ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ. ಹೀಲಿಯಂ, ಬಿ. ಫ್ಲೋರಿನ್, ಸಿ. ಇಂಗಾಲದ ಡೈಆಕ್ಸೈಡ್, ಡಿ. ಕ್ಲೋರಿನ್. ಉತ್ತರ ಡಿ. ಕ್ಲೋರಿನ್. ಹನ್ನೊಂದನೇ ಪ್ರಶ್ನೆ, ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುತ್ತವೆ? ಎ. ಗಾಢ ಹಳದಿ, ಬಿ. ತಿಳಿ ಹಳದಿ, ಸಿ. ಕಿತ್ತಳೆ ಬಣ್ಣ, ಡಿ. ಗುಲಾಬಿ ಅಥವಾ ಕೆಂಪು ಬಣ್ಣ. ಉತ್ತರ ಡಿ. ಗುಲಾಬಿ ಅಥವಾ ಕೆಂಪು. ಮೂತ್ರಪಿಂಡದಲ್ಲಿ ಕಲ್ಲುಗಳು ಇವೆಯೇ ಇಲ್ಲವೇ ಎಂದು ತಿಳಿಯಲು ಮೂತ್ರದ ಬಣ್ಣ ಗುಲಾಬಿ ಅಥವಾ ಕೆಂಪು ಬಣ್ಣದಾಗಿದ್ದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವ ಸಂಭವ ಬಹಳ ಇರುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಡಾಕ್ಟರ್ ಸಲಹೆ ಪಡೆಯುವುದು ಸೂಕ್ತ. 12ನೇ ಪ್ರಶ್ನೆ, ಹೃದಯಾಘಾತವನ್ನು ತಡೆಗಟ್ಟಲು ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು? ಎ. ಟೊಮ್ಯಾಟೊ, ಬಿ. ಮೊಟ್ಟೆಗಳು, ಸಿ. ಸಿಹಿ ತಿನಿಸುಗಳು, ಡಿ. ಮಾಂಸ. ಉತ್ತರ ಡಿ. ಮಾಂಸ. 13ನೇ ಪ್ರಶ್ನೆ, ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ. ಸೇಬು, ಬಿ. ಮಾವಿನ ಹಣ್ಣು, ಸಿ. ಪೇರಳೆ ಹಣ್ಣು, ಡಿ. ಮೋಸಂಬಿ ಹಣ್ಣು. ಉತ್ತರ ಎ. ಸೇಬು. 14ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ? ಎ. ಅವಕಾಡೊ, ಬಿ. ಪಪ್ಪಾಯಿ ಹಣ್ಣು, ಸಿ. ಸೇಬು ಹಣ್ಣು, ಡಿ. ದ್ರಾಕ್ಷಿ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. 15ನೇ ಪ್ರಶ್ನೆ, ಯಾವ ಆಹಾರ ಪದಾರ್ಥವು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಹೃದಯಾಘಾತವನ್ನು ತಡೆಯುತ್ತದೆ? ಎ. ಈರುಳ್ಳಿ, ಬಿ. ಶುಂಠಿ, ಸಿ. ಬೆಲ್ಲ, ಡಿ. ಇಂಗು. ಉತ್ತರ ಎ. ಈರುಳ್ಳಿ.
16ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಯಾವ ಹಣ್ಣು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ನೆಲ್ಲಿಕಾಯಿ, ಸಿ ಸೇಬುಹಣ್ಣು, ಡಿ ದಾಳಿಂಬೆ ಹಣ್ಣು. ಉತ್ತರ ಡಿ ದಾಳಿಂಬೆ ಹಣ್ಣು. 17ನೇ ಪ್ರಶ್ನೆ, ಯಾವ ಜೀವಿ ಅಥವಾ ಪ್ರಾಣಿಯು ಅಧಿಕ ರಕ್ತದೊತ್ತಡವನ್ನು ಹೊಂದಿದೆ? ಎ ಆನೆ, ಬಿ ಜಿರಾಫೆ, ಸಿ ಹುಲಿ, ಡಿ ಕುದುರೆ. ಉತ್ತರ ಬಿ ಜಿರಾಫೆ. 18ನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ? ಎ 22, ಬಿ 29, ಸಿ 35, ಡಿ 72. ಉತ್ತರ ಬಿ 29. 19ನೇ ಪ್ರಶ್ನೆ, ಗಾಯಗೊಂಡಾಗ ರಕ್ತ ನಿಲ್ಲದೆ ಅಥವಾ ಹೆಪ್ಪುಗಟ್ಟದಿದ್ದರೆ ಯಾವ ವಿಟಮಿನ್ ಕೊರತೆ ಇರುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಎ. ಉತ್ತರ ಎ ವಿಟಮಿನ್ ಕೆ. 20ನೇ ಪ್ರಶ್ನೆ, ಬೀರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ? ಎ ಬಿ ವಿಟಮಿನ್, ಬಿ ಸಿ ವಿಟಮಿನ್, ಸಿ ಡಿ ವಿಟಮಿನ್, ಡಿ ಇ ವಿಟಮಿನ್. ಉತ್ತರ ಎ ಬಿ ವಿಟಮಿನ್. ಪರೀಕ್ಷೆಗಳನ್ನು ಮೊಟ್ಟಮೊದಲ ಬಾರಿಗೆ ಯಾವ ದೇಶದವರು ಕಂಡುಕೊಂಡರು? ಎ ಜಪಾನ್, ಬಿ ಇಂಡಿಯಾ, ಸಿ ಚೈನಾ, ಡಿ ಅಮೆರಿಕ. ಉತ್ತರ ಸಿ ಚೈನಾ. ಪರೀಕ್ಷೆಗಳನ್ನು ಆಯೋಜಿಸಿ ನಿರ್ವಹಿಸುವುದನ್ನು ಮೊಟ್ಟಮೊದಲ ಬಾರಿಗೆ ಚೈನಾ ದೇಶದವರು ಕಂಡುಕೊಂಡರು. ಮಾನವನ ದೇಹದ ಅತ್ಯಂತ ಕಠಿಣ ಭಾಗ ಯಾವುದು? ಎ ಹಲ್ಲುಗಳು, ಬಿ ಮೂಳೆಗಳು, ಸಿ ಉಗುರುಗಳು, ಡಿ ದವಡೆ. ಉತ್ತರ ಎ ಹಲ್ಲುಗಳು. ಮಾನವನ ದೇಹದ ಅತ್ಯಧಿಕ ಕಠಿಣ ಭಾಗ ಎಂದರೆ ಹಲ್ಲುಗಳು. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಜೀವಿ ಯಾವುದು? ಆಪ್ಷನ್ಸ್: ಎ ನಾಯಿ, ಬಿ ಮೊಲ, ಸಿ ಇಲಿ, ಡಿ ಮನುಷ್ಯ. ಉತ್ತರ ಎ ನಾಯಿ. ಬಾಹ್ಯಾಕಾಶಕ್ಕೆ ಹೋದ ಮೊಟ್ಟಮೊದಲ ಪ್ರಾಣಿ ನಾಯಿಯಾಗಿದೆ. ರಾಮಾಯಣದ ಊರ್ಮಿಳ ಯಾರ ಪತ್ನಿ? ಆಪ್ಷನ್ ಎ ಶತ್ರುಘ್ನ, ಬಿ ಭರತ, ಸಿ ರಾಮ, ಡಿ ಲಕ್ಷ್ಮಣ. ಉತ್ತರ ಡಿ ಲಕ್ಷ್ಮಣ. ರಾಮಾಯಣದ ಶ್ರೀರಾಮನ ಸಹೋದರ ಲಕ್ಷ್ಮಣನ ಪತ್ನಿ ಊರ್ಮಿಳ ಆಗಿದ್ದಾಳೆ.